ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 2 ಫೆಬ್ರವರಿ 2026ರಿಂದ 8 ಫೆಬ್ರವರಿ 2026ರ ವಾರ ಭವಿಷ್ಯ ಕಾರ್ಯಕ್ರಮ. ಸೋಮವಾರದಿಂದ ಭಾನುವಾರದವರೆಗೂ ಈ ವಾರದಲ್ಲಿ ಚಂದ್ರ ಆಶ್ಲೇಷ ನಕ್ಷತ್ರ, ಮಖ, ಪುಬ್ಬ, ಉತ್ತರ, ಹಸ್ತ, ಸ್ವಾತಿ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ಈ ಗ್ರಹಗಳು ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನೋಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನೀಗ ತಿಳಿಸ್ಕೊಡ್ತೀನಿ. ಈ ವಾರದಲ್ಲಿ ಬುಧ 3 ಫೆಬ್ರವರಿ 2026 ಬುಧವಾರ ರಾತ್ರಿ 9 ಗಂಟೆ 22 ನಿಮಿಷಕ್ಕೆ ರಾಶಿ ಪರಿವರ್ತನೆ. ಬುಧನು ಕೂಡ ರಾಶಿ ಪರಿವರ್ತನೆ ಆಗ್ತಾನೆ. ಆಮೇಲೆ 5 ಫೆಬ್ರವರಿ 2025 ಶುಕ್ರ ರಾತ್ರಿ 1 ಗಂಟೆ 11 ನಿಮಿಷಕ್ಕೆ ಮಕರ ರಾಶಿಯಿಂದ ಕುಂಭ ರಾಶಿಗೆ ಸಂಚಾರ. ಇದೆಲ್ಲ ಆಧಾರದ ಮೇಲೆ ಈ ವಾರ ನಿಮ್ಗೆ ಏನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. ಯಾರ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ ಅಂಥವ್ರು ಹಸ್ತ ಸಾಮುದ್ರಿಕಾ ಶಾಸ್ತ್ರ ಅದರ ಮುಖಾಂತರ ನಿಮ್ಮ ಭವಿಷ್ಯವನ್ನು ತಿಳ್ಕೋಬಹುದು. ಇಲ್ಲ ಮುಖ ಸಾಮುದ್ರಿಕಾ ಶಾಸ್ತ್ರ ಫೇಸ್ ರೀಡಿಂಗ್ ಇಂದನೂ ಕೂಡ ನೀವು ನಿಮ್ಮ ಭವಿಷ್ಯವನ್ನ ತಿಳ್ಕೋಬಹುದು. ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಜಾತಕರಿಗೆ ಈ ವಾರ ಹೇಗಿದೆ ಫಲಾನುಫಲ ಅನ್ನುವಂತಹ ವಿಚಾರವನ್ನ ತಿಳಿಸ್ತೀನಿ. ಸ್ತ್ರೀಯಿಂದ ಲಾಭ, ಬಟ್ಟೆ ವ್ಯಾಪಾರದಲ್ಲಿ ಲಾಭ ಆಗುತ್ತೆ. ನಿಮ್ಮ ಸ್ನೇಹಿತರಿಂದ ನಿಮಗೆ ಸಹಾಯ ಆಗುತ್ತೆ. ಮೇಷರಾಶಿ ಜಾತಕರಿಗೆ ಶತ್ರುಗಳಿಂದನೂ ಲಾಭ ಆಗುತ್ತೆ. ನಿಮ್ಮ ಸೋದರ ಮಾವನಿಂದ ನಿಮಗೆ ಲಾಭ ಆಗುತ್ತೆ. ನಿಮಗೆ ವಿವಾಹ ಆಗಿದ್ರೆ ನಿಮ್ಮ ಪತ್ನಿಯಿಂದನೂ ನಿಮಗೆ ಅನುಕೂಲ ಆಗುತ್ತೆ. ವಿವಾಹ ಆಗದೆ ಗರ್ಲ್ ಫ್ರೆಂಡು ಅಥವಾ ಸ್ತ್ರೀ ಜಾತಕರಾಗಿದ್ರೆ ಬಾಯ್ ಫ್ರೆಂಡ್ ಇದ್ರೆ ಅವರಿಂದನೂ ನಿಮಗೆ ಅನುಕೂಲಗಳಾಗುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಮೇಷರಾಶಿ ಜಾತಕರಿಗೆ ಮಾನಸಿಕವಾಗಿ ಹಿಂಸೆ ಇರುತ್ತೆ, ಭಯ ಇರುತ್ತೆ, ಎದೆಯಲ್ಲಿ ತೊಂದರೆ ಆಗುತ್ತೆ, ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವ ಸಾಧ್ಯತೆ ಇದೆ, ಗ್ಯಾಸ್ಟ್ರಿಕ್ ಆಗುವ ಸಾಧ್ಯತೆ ಇದೆ, ಅಜೀರ್ಣ ಆಗುವ ಸಾಧ್ಯತೆ ಇದೆ. ಅದಕ್ಕೆ ಶುದ್ಧವಾದಂತಹ ಸ್ಥಳೀಯ ಆಹಾರ ಸೇವನೆ ಮಾಡಿ. ಇನ್ನು ವಾರದ ಕೊನೆಯ 3 ದಿನ ಟೈಮ್ ಚೆನ್ನಾಗಿರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶತ್ರುಗಳನ್ನು ಸೋಲಿಸ್ತೀರಿ. ನಿಮ್ಮ ಗೃಹದಲ್ಲಿ ಶಾಂತಿಯ ವಾತಾವರಣ ನೆಲೆಸುತ್ತೆ. ಹೊಸ ಸ್ನೇಹ ನಿಮಗೆ ಪ್ರಾಪ್ತಿಯಾಗುತ್ತೆ. ಪ್ರೀತಿ ಪ್ರೇಮದಲ್ಲಿ ಉಲ್ಲಾಸವಾಗಿರ್ತೀರಿ. ಹಾಗಾದರೆ ಮೇಷರಾಶಿ ಜಾತಕರು ಏನು ಪರಿಹಾರವನ್ನ ನೀವು ಮಾಡ್ಕೋಬೇಕು, ಆಗ ನಿಮಗೆ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ ಅಂದಾಗ, ಬಡವರಿಗೆ ಹೆಸರು ಕಾಳು, ಅವರೆಕಾಳು ದಾನ ಮಾಡಿ, ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಪ್ರಿಯ ವೀಕ್ಷಕರೇ, ಇನ್ನು ರಾಶಿ ಚಕ್ರದಲ್ಲಿ 2ನೇ ರಾಶಿಯೇ ವೃಷಭ ರಾಶಿ. ವೃಷಭ ರಾಶಿ ಜಾತಕರಿಗೆ ಹೇಗಿದೆ ಫಲಾನುಫಲ? ಉದ್ಯೋಗದಲ್ಲಿ ಸ್ತ್ರೀಯಿಂದ ಸಂಕಷ್ಟಗಳಾಗುತ್ತೆ ಅಥವಾ ಕೆಲಸ ಮಾಡಕ್ಕೆ ತುಂಬ ಕಷ್ಟ ಆಗ್ಬೋದು. ಫ್ಯಾಷನ್ ಇಂಡಸ್ಟ್ರಿ, ಫಿಲಮ್ ಇಂಡಸ್ಟ್ರಿ, ಈ ಹಾಸ್ಯಗಾರರು ಸ್ವಲ್ಪ ಎಚ್ಚರವಾಗಿ ಇರಬೇಕು. ಹಣ ತಗೋಬೇಕಾದ್ರೆ ಉದ್ಯೋಗದಿಂದ ತುಂಬ ಕಷ್ಟ ಆಗುವ ಸಾಧ್ಯತೆ ಇದೆ. ಸೋಮವಾರ, ಮಂಗಳವಾರ ನಿಮಗೆ ಉತ್ತಮವಾದ ಕೀರ್ತಿ, ಧೈರ್ಯ ಹೆಚ್ಚಾಗುತ್ತೆ. ಮಾನಸಿಕವಾಗಿ ನೆಮ್ಮದಿಯಾಗಿರ್ತೀರಿ, ಹೆಸರುವಾಸಿ ಆಗ್ತೀರಿ, ಉತ್ತಮವಾದ ವಸ್ತ್ರಗಳನ್ನು ನೀವು ಧರಿಸ್ತೀರಿ. ಸೋಮವಾರ, ಮಂಗಳವಾರ ಬಿಟ್ಟರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಎಲ್ಲರ ಮೇಲೆ ಏನೋ ಒಂಥರ ಸಂಶಯ, ನಿದ್ರಾಭಂಗ ಉಂಟಾಗುವಂಥದ್ದು, ಉದ್ವೇಗ ಹೆಚ್ಚಾಗುವಂಥದ್ದು, ವ್ಯರ್ಥ ಖರ್ಚುಗಳು, ಸೋಲು, ಈ ಥರ ವಾರದ ಕೊನೆ 5 ದಿನ ನಿಮಗೆ ಟೈಮು ಚೆನ್ನಾಗಿರಲ್ಲ. ಆಗ ವೃಷಭ ರಾಶಿ ಜಾತಕರು ಏನು ಪರಿಹಾರವನ್ನ ನೀವೀಗ ಮಾಡಬೇಕು ಅಂದಾಗ, ತೊಗರಿ ಬೇಳೆಯನ್ನು ಬಡ ಜನಗಳಿಗೆ ದಾನ ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 3ನೇ ರಾಶಿಯೇ ಮಿಥುನ ರಾಶಿ.
ಮಿಥುನ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂತಹ ವಿಚಾರ. ಬುಧ 9ನೇ ಮನೆಯಲ್ಲಿ ಸಂಚಾರ ಆಗ್ತಿದ್ದಾನೆ. ಶುಕ್ರ ಕೂಡ ವ್ಯಯಾಧಿಪತಿ ಮತ್ತು ಪಂಚಮಾಧಿಪತಿ ಭಾಗ್ಯ ಭಾವದಲ್ಲಿ ಸಂಚಾರ. ದೇವರನ್ನ ನಂಬಬೇಕು, ಅವಹೇಳನ ಮಾಡಬಾರ್ದು. ಪರಂಪರೆಯಿಂದ ನಡ್ಕೊಂಡ್ಬಂತಿರುವಂಥ ಧರ್ಮವನ್ನ ಅಥವಾ ಧರ್ಮ ಮಾರ್ಗದಲ್ಲಿ ನಡೀತಾ ಇರೋರಿಗೆ ತೊಂದರೆಯನ್ನ ಕೊಟ್ಟರೆ ನಿಮಗೆ ದೈವ ಶಾಪ, ಬ್ರಾಹ್ಮಣರ ಶಾಪ ಪ್ರಾಪ್ತಿಯಾಗುತ್ತೆ. ಅದಕ್ಕೆ ಬಹಳ ಎಚ್ಚರವಾಗಿರ್ರಿ. ಗುರುಗಳ ಹತ್ರ, ಟೀಚರ್ಸ್ ಹತ್ರ ಬಹಳ ಒಬಿಡಿಯೆಂಟ್ ಆಗಿರ್ಬೇಕಾಗುತ್ತೆ. ಸೋಮವಾರ, ಮಂಗಳವಾರ ನಿಮಗೆ ವಾದ ವಿವಾದಗಳು, ಧನ ನಷ್ಟ, ಕಣ್ಣುಗಳ ತೊಂದರೆ ಆಗುವಂಥದ್ದು, ಕುಟುಂಬದಲ್ಲಿ ದುಃಖದ ವಾತಾವರಣ. ಸೋಮವಾರ, ಮಂಗಳವಾರ. ಬುಧವಾರ, ಗುರುವಾರ ನೆಮ್ಮದಿಯಾಗಿರ್ತೀರಿ, ಜಯ ಪ್ರಾಪ್ತಿಯಾಗುತ್ತೆ, ಧನ ಪ್ರಾಪ್ತಿಯಾಗುತ್ತೆ. ಮತ್ತೆ ವಾರದ ಕೊನೆಯ 3 ದಿನ ಶುಕ್ರವಾರ, ಶನಿವಾರ, ಭಾನುವಾರ ಹೊಟ್ಟೆ ತೊಂದರೆ ಅಥವಾ ವಾಹನಗಳಿಂದ ತೊಂದರೆ ಆಗುವಂತಹ ಸಾಧ್ಯತೆ ಇದೆ. ಹಾಗಾದ್ರೆ ನೀವೆಲ್ಲ ಮಿಥುನ ರಾಶಿ ಜಾತಕರಾಗಿದ್ದರೆ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಪಾದ ಸ್ಪರ್ಶ ಮಾಡಿ, ಪ್ರತಿದಿನ ಅರಳಿ ವೃಕ್ಷದ ಕೆಳಗಡೆ ಕೂತು ಮೆಡಿಟೇಷನ್ ಅನ್ನ ಮಾಡೋದನ್ನ ಮರಿಬೇಡಿ. ನಮಸ್ಕಾರ ಮಾಡಿ. ಇನ್ನು ರಾಶಿ ಚಕ್ರದಲ್ಲಿ 4ನೇ ರಾಶಿಯೇ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂತಹ ವಿಚಾರವನ್ನ ತಿಳಿಸ್ತೀನಿ. ಕರ್ಕಾಟಕ ರಾಶಿ ಜಾತಕರು ರಿಟೇಲ್ ವ್ಯಾಪಾರ ಮಾಡೋರು ಬಹಳ ಎಚ್ಚರ, ಪಾರ್ಟ್ನರ್ಶಿಪ್ ವ್ಯಾಪಾರ ಮಾಡೋರು ಬಹಳ ಎಚ್ಚರ, ವಿವಾಹ ಜೀವನದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಿ. ಲಾಂಗ್ ಜರ್ನಿ ಟ್ರಾವೆಲ್ ಮಾಡಬೇಕು ಅಂದರೆ ಅವಾಯ್ಡ್ ಮಾಡಿ. ಸೋಮವಾರ, ಮಂಗಳವಾರ ಉತ್ತಮವಾದ ಭವಿಷ್ಯ, ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ, ಒಡವೆಗಳು ತಗೊಂತೀರಿ, ಸನ್ಮಾನಗಳಾಗುತ್ತೆ ಸೋಮವಾರ, ಮಂಗಳವಾರ. ಬುಧವಾರ, ಗುರುವಾರ ಧನ ನಷ್ಟ, ಎಲ್ಲ ಪ್ರಯತ್ನಗಳಲ್ಲಿ ಸೋಲಾಗುತ್ತೆ. ಮತ್ತೆ ವಾರದ ಕೊನೆಯ 3 ದಿನ ಶುಕ್ರವಾರ, ಶನಿವಾರ, ಭಾನುವಾರ ಉತ್ತಮವಾದ ವಸ್ತ್ರಗಳನ್ನ ಧರಿಸ್ತೀರಿ, ಧನಲಾಭ ಆಗುತ್ತೆ, ಸ್ನೇಹಿತರಿಂದ ಸಹಾಯ ಆಗುತ್ತೆ. ಈ ವಾರ ಒಟ್ಟು 5 ದಿನ ಶುಭ. ಸೋಮವಾರ, ಮಂಗಳವಾರ, ಶುಕ್ರವಾರ, ಶನಿವಾರ, ಭಾನುವಾರ. ಹಾಗಾದ್ರೆ ಕರ್ಕಾಟಕ ರಾಶಿ ಜಾತಕರು ಬೆಳಿಗ್ಗೆ ಎದ್ದಿದ ತಕ್ಷಣನೇ ಬೇಗ ಎದ್ದಾಡಬೇಕು. ಬ್ರಹ್ಮ ಮುಹೂರ್ತದಲ್ಲಿ ಸಾಧ್ಯ ಆದರೆ ಎದ್ದಾಡಿ, ಇಲ್ಲ ಅಂದ್ರೆ ಸೂರ್ಯೋದಯ ಕಾಲದಲ್ಲಿ ಎದ್ದು ಸೂರ್ಯ ನಮಸ್ಕಾರ ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 5ನೇ ರಾಶಿಯೇ ಸಿಂಹ ರಾಶಿ. ಸಿಂಹ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರ. ವಿವಾಹ ಜೀವನದಲ್ಲಿ ಬಹಳ ಎಚ್ಚರವಾಗಿರಬೇಕು. ದುಃಖ ಆಗ್ಬೋದು, ನಿಮಗಿರುವಂತಹ ಮಗಳಿಂದ ನಿಮಗೆ ದುಃಖ, ಅಥವಾ ನಿಮ್ಮ ಪತಿಯಿಂದ ನಿಮಗೆ ದುಃಖ, ಹಣಕಾಸಿನ ವಿಚಾರದಲ್ಲಿ ಚಿಂತೆ, ವ್ಯಾಪಾರದಲ್ಲಿ ನಷ್ಟ ಆಗುವ ಸಾಧ್ಯತೆ. ಸೋಮವಾರ, ಮಂಗಳವಾರ ಶೀಘ್ರ ಕೋಪ, ಸಣ್ಣ ಸಣ್ಣ ವಿಷಯಗಳಿಗೆ ಬೇಸರ, ಗಾಯಗಳಾಗುವಂಥದ್ದು, ಅಪಘಾತಗಳಾಗುವಂಥದ್ದು ಎಚ್ಚರ. ಸೋಮವಾರ, ಮಂಗಳವಾರ ಬಿಟ್ಟರೆ ಬುಧವಾರ, ಗುರುವಾರ ಟೈಮ್ ಚೆನ್ನಾಗಿರುತ್ತೆ, ಸನ್ಮಾನಗಳಾಗುತ್ತೆ, ಪ್ರಮೋಷನ್ ಸಿಗುತ್ತೆ, ಹಿರಿಯರ ಜೊತೆ ಉತ್ತಮವಾದ ಸಂಬಂಧ ನಿಮಗೆ ಪ್ರಾಪ್ತಿಯಾಗುತ್ತೆ. ಮತ್ತೆ ವಾರದ ಕೊನೆಯ 3 ದಿನ ಶುಕ್ರವಾರ, ಶನಿವಾರ, ಭಾನುವಾರ ಗೌರವ ನಷ್ಟ, ಏನಾದರೂ ವ್ಯಾಜ್ಯಗಳಾಗುವಂಥದ್ದು. ಈ ವಾರ 5 ದಿನ ಜಾಗೃತರಾಗಿರಬೇಕು. ಸೋಮವಾರ, ಮಂಗಳವಾರ, ಶುಕ್ರವಾರ, ಶನಿವಾರ, ಭಾನುವಾರ. ಹಾಗಾದ್ರೆ ಏನ್ ಮಾಡಬೇಕು ಸಿಂಹ ರಾಶಿ ಜಾತಕರು? ತಾಯಿ ದುರ್ಗಾದೇವಿ, ಸ್ತ್ರೀ ದೇವತೆಯ ಆರಾಧನೆ ಬಹಳ ಮುಖ್ಯ. ಯಾರು ಕನ್ಯೆಯರಿರ್ತಾರೆ ಅವ್ರಿಗೆ ಏನಾದರೂ ದಾನ ಮಾಡಿ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 6ನೇ ರಾಶಿಯೇ ಕನ್ಯಾ ರಾಶಿ. ಕನ್ಯಾ ರಾಶಿಯವ್ರಿಗೆ ಹೇಗಿದೆ ಫಲಾನುಫಲ ಅನ್ನುವಂತಹ ವಿಚಾರವನ್ನ ನಾನೀಗ ತಿಳಿಸ್ತೀನಿ. ಕನ್ಯಾ ರಾಶಿಯವರು ಪ್ರಿಯತಮನ ಜೊತೆಗೆ, ಪುರುಷರಾಗಿದ್ದರೆ ಪ್ರಿಯತಮೆಯ ಜೊತೆಗೆ ಕಲಹ ಮಾಡ್ಕೋಬೇಡಿ. ಮಕ್ಕಳಿರೋ ಒಬ್ಬೊಬ್ರು ಈ ಕಾಲದಲ್ಲಿ ಇಬ್ಬರು ಇರ್ತಾರೆ, ಮಕ್ಕಳ ಜೊತೆ ವಿವಾದ ಮಾಡ್ಕೋಬೇಡಿ. ಆಮೇಲೆ ಎಲ್ಲದರಲ್ಲಿ ಆತುರದಲ್ಲಿ ಹಣ ಹೂಡಿಕೆಯನ್ನ ಮಾಡಬೇಡಿ. ಜೂಜಾಟ, ಕ್ಯಾಸಿನೋ, ಮ್ಯಾಚ್ ಫಿಕ್ಸಿಂಗ್ ಇದರಲ್ಲೆಲ್ಲ ಹಣ ಕಳ್ಕೊಳ್ಳುವಂಥ ಸಾಧ್ಯತೆ ಇದೆ. ಸೋಮವಾರ, ಮಂಗಳವಾರ ಉತ್ತಮವಾದ ಆರೋಗ್ಯ ಪ್ರಾಪ್ತಿಯಾಗುತ್ತೆ, ವಿವಾಹ ಭಾಗ್ಯ ಉಂಟಾಗುತ್ತೆ,
ಸ್ನೇಹಿತರ ಭೇಟಿ ಪ್ರಾಪ್ತಿಯಾಗುತ್ತೆ. ಮದ್ಯ ಮತ್ತು ದ್ರವ್ಯ ವ್ಯಾಪಾರಗಳಲ್ಲಿ ಲಾಭ ಆಗುತ್ತೆ ಸೋಮವಾರ ಮಂಗಳವಾರ. ಬುಧವಾರ ಗುರುವಾರ ಸ್ತ್ರೀಯಿಂದ ನಿಮಗೆ ಅಧಿಕ ಖರ್ಚು, ಕಣ್ಣುಗಳ ತೊಂದರೆ ಉಂಟಾಗುವಂಥದ್ದು, ತಾಯಿಯ ಜೊತೆ ಕಲಹಗಳಾಗುವಂತಹ ಸಾಧ್ಯತೆಗಳಿದೆ. ಮತ್ತೆ ವಾರದ ಕೊನೆ 3 ದಿನ ಅನುಕೂಲ ಆಗುತ್ತೆ. ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ. ನಿಮ್ಮ ಹಿರಿಯರ ಜೊತೆ ಉತ್ತಮ ಸಂಬಂಧ ಉಂಟಾಗುತ್ತೆ. ಕಾಲೇಜಲ್ಲೆಲ್ಲ ವರ್ಕ್ ಮಾಡ್ತಾ ಇದ್ರೆ ಉಪಾಧ್ಯಾಯರು, ಲೆಕ್ಚರರ್ಸು ಅವರ ಸಹಾಯದಿಂದ ನಿಮಗೆ ಒಳ್ಳೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ಮೆಡಿಕಲ್ ಸ್ಟೂಡೆಂಟ್ಸ್ ಇರ್ಬೋದು, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇರ್ಬೋದು. ಕನ್ಯಾ ರಾಶಿಯವರಿಗೆ ಈ ವಾರ 5 ದಿನ ಶುಭ ಕಾಲ. ಸೋಮವಾರ ಮಂಗಳವಾರ, ಶುಕ್ರವಾರ ಶನಿವಾರ ಭಾನುವಾರ. ಹಾಗಾದರೆ ಕನ್ಯಾ ರಾಶಿ ಜಾತಕರು ಏನು ದಾನ ಮಾಡಬೇಕು? ಪಾದರಕ್ಷೆಗಳನ್ನು ಕಡು ಬಡವರಿಗೆ ದಾನ ಮಾಡೋದನ್ನು ಮರಿಬೇಡಿ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ? ರಾಶಿ ಚಕ್ರದಲ್ಲಿ 7ನೇ ರಾಶಿಯೇ ತುಲಾ ರಾಶಿ. ತುಲಾ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ತುಲಾ ರಾಶಿಯಾಧಿಪತಿ ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾ, ಬುಧ ಪಂಚಮದಲ್ಲಿದ್ದಾಗ ಶುಕ್ರ ನಿಮಗೆ ಒಳ್ಳೆ ಆಸೆ ಕೊಟ್ಟು ದುಡ್ಡು ಕೊಡಬೇಕು ಅಂತೆಲ್ಲ ಪ್ರಯತ್ನ ಮಾಡ್ತಾನೆ. ಆದರೆ ಬುಧ ನೆಗೆಟಿವ್ ಎಫೆಕ್ಟ್ ಕೊಡೋದ್ರಿಂದ ಸ್ನೇಹಿತರ ಮಾತು ಕೇಳಿ ಎಲ್ಲಾದರೂ ಹಣ ಹೂಡಿಕೆ ಮಾಡಿ ಮ್ಯಾಚ್ ಫಿಕ್ಸಿಂಗು, ಕ್ಯಾಸಿನೋ ಇಲ್ಲೆಲ್ಲ ಹಾಕ್ಬಿಟ್ರೆ ದುಡ್ಡು 6 ತಿಂಗಳಿಗೆ ಡಬಲ್ ಮಾಡಿಕೊಟ್ಬಿಡ್ತಾರೆ, ವರ್ಷಕ್ಕೆ ಡಬಲ್ ಆಗಿಬಿಡುತ್ತೆ ಅಂತೆಲ್ಲ ಹಣ ಕಳ್ಕೊಳ್ಳೋಕ್ಕೆ ಹೋಗಬೇಡಿ. ಬಹಳ ಎಚ್ಚರಿಕೆಯನ್ನು ವಹಿಸಿ. ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಉದ್ಯೋಗದಲ್ಲಿ ಯಶಸ್ವಿ, ವ್ಯಾಪಾರದಲ್ಲೂ ಕೂಡ ಯಶಸ್ವಿ ಆಗ್ತೀರಿ. ತಾವು ಮಾಡ್ತಿರುವಂಥ ಕೆಲಸದಲ್ಲಿ ಪ್ರಮೋಷನ್ ಸಿಗುವಂಥದ್ದು, ಎಲ್ಲ ಕಾರ್ಯಗಳಲ್ಲೂ ಯಶಸ್ವಿ ಆಗ್ತೀರಿ. ಅವಿವಾಹಿತರಿಗೆ ವಿವಾಹ ಭಾಗ್ಯ ಉಂಟಾಗುತ್ತೆ. ಆದಾಯದಲ್ಲಿ ಏರಿಕೆ ಆಗುತ್ತೆ. ಇನ್ನು ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಬಿಟ್ಟರೆ ಶುಕ್ರವಾರ ಶನಿವಾರ ಭಾನುವಾರ ಸಂಬಂಧಿಕರ ಜೊತೆ ಕಲಹ, ಚಿಕ್ಕ ಚಿಕ್ಕ ವಿಷಯಕ್ಕೂ ಕೂಡ ಶೀಘ್ರ ಕೋಪ, ಗಾಯಗಳಾಗುವಂಥದ್ದು, ಲಾಭವಿಲ್ಲದ ಓಡಾಟ, ಈ ರೀತಿ ನಿಮಗೆ ವಿಚಿತ್ರವಾದಂತಹ ಫಲ ಪ್ರಾಪ್ತಿಯಾಗುತ್ತೆ ತುಲಾ ರಾಶಿ ಜಾತಕರಿಗೆ. ಹಾಗಾದರೆ ತುಲಾ ರಾಶಿ ಜಾತಕರು ನೀವೆಲ್ಲ ಆಗಿದ್ರೆ ತೊಗರಿ ಬೇಳೆಯನ್ನು ಬಡವರಿಗೆ ಸಾರು ಮಾಡ್ಕೊಂಡು ತಿನ್ನೋಕ್ಕೆ ದಾನವನ್ನು ಮಾಡಿ. ಇಲ್ಲ ಅನಾಥಾಶ್ರಮನೋ ವೃದ್ಧಾಶ್ರಮದಲ್ಲಿ ತಗೊಂಡೋಗಿ ತೊಗರಿಬೇಳೆ, ಅಕ್ಕಿ ಇವೆಲ್ಲ ದಾನ ಮಾಡ್ಬೋದು. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 8ನೇ ರಾಶಿಯೇ ವೃಶ್ಚಿಕ ರಾಶಿ. ಆಗ ವೃಶ್ಚಿಕ ರಾಶಿಯವ್ರದ್ದು ಹೇಗಿದೆ ಫಲಾನುಫಲ ಅಂತ ನಾನು ನೋಡ್ತಾ ಹೋದರೆ, ವೃಶ್ಚಿಕ ರಾಶಿ ಜಾತಕರಿಗೆ ಸೋಮವಾರ ಮಂಗಳವಾರ ಮಕ್ಕಳ ಜೊತೆ ವಿವಾದ. ಈಗ ಮಕ್ಕಳು ಒಬ್ಬರು ಇಬ್ಬರು ಇರ್ತಾರೆ, ವಿವಾದ ಮಾಡ್ಕೋಬೇಡಿ. ಅನಾವಶ್ಯಕ ಖರ್ಚು, ವ್ಯಾಪಾರದಲ್ಲಿ ನಷ್ಟ ಆಗುತ್ತೆ. ಅದು ಈ ವಾರ 5 ದಿನ ಚೆನ್ನಾಗಿರ್ತೀರಿ. ಸೋಮವಾರ ಮಂಗಳವಾರ ಬಿಟ್ಟರೆ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ವಿವಾಹ ಭಾಗ್ಯ ಉಂಟಾಗುತ್ತೆ. ಉತ್ತಮವಾದ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ವಿವಾಹ ಆಗ್ಬೇಕಾದ್ರೆ ಹುಷಾರು. ಇಬ್ಬರು ಜಾತಕವನ್ನು ತೋರಿಸ್ಬಿಟ್ಟು, ಸಾಲಾವಳಿ ಒಂದೇ ಅಲ್ಲ, ಇಬ್ಬರು ಜಾತಕವನ್ನು ತೋರಿಸ್ಬೇಕು ನೀವು ನನಗೆ, ಆಮೇಲೆ ವಿವಾಹ ಆಗಬೇಕು. ಸ್ನೇಹಿತರ ಭೇಟಿ, ಉತ್ತಮ ಆರೋಗ್ಯ ಮತ್ತು ಅಧಿಕಾರವನ್ನು ಕೂಡ ಪಡಿತೀರಿ ವೃಶ್ಚಿಕ ರಾಶಿ ಜಾತಕರು. ಆಗ ವೃಶ್ಚಿಕ ರಾಶಿ ಜಾತಕರು ಏನು ಪರಿಹಾರವನ್ನು ಈಗ ಮಾಡ್ಕೋಬೇಕು? ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗಬೇಕು ಅಂದರೆ ರಾಹುಕಾಲದಲ್ಲಿ ದುರ್ಗಾದೇವಿಯ ಆರಾಧನೆ ಮಾಡೋದ್ರಿಂದ ನಿಮಗೆ ಒಳ್ಳೆಯ ಫಲ ಪ್ರಾಪ್ತಿಯಾಗುತ್ತೆ. ಹಣ್ಣುಗಳನ್ನು ಫಲದಾನವನ್ನು ಮಾಡಿ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 9ನೇ ರಾಶಿಯೇ ಧನಸ್ಸು ರಾಶಿ. ಧನಸ್ಸು ರಾಶಿಯವ್ರದ್ದು ಹೇಗಿದೆ ಫಲಾನುಫಲ ಅನ್ನುವಂತಹ ವಿಚಾರವನ್ನು ನಾನೀಗ ತಿಳಿಸ್ತಾ ಹೋಗ್ತೀನಿ. ಪ್ರಿಯ ವೀಕ್ಷಕರೇ, ಧನಸ್ಸು ರಾಶಿ ಜಾತಕರಿಗೆ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಪುರುಷ ಜಾತಕರಾಗಿದ್ದರೆ ಪತ್ನಿಯ ಜೊತೆ ವಿವಾದ, ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಜೊತೆ ವಿವಾದ, ಫೈಲ್ಸ್ ತೊಂದರೆ ಆಗ್ಬೋದು. ಕೋಪ ಮಾಡ್ಕೋಬೇಡಿ, ಕೋಪದಿಂದ ಕಲಹಗಳಾಗತ್ತೆ. ಸಾರ್ವಜನಿಕರಿಂದ ಅಪಮಾನ ಆಗುವಂಥದ್ದು, ಗೌರವ ನಷ್ಟ ಆಗುವಂಥದ್ದು, ಧನ ನಷ್ಟ ಆಗುವ ಸಾಧ್ಯತೆ ಇದೆ. ಇನ್ನು ವಾರದ ಕೊನೆ 3 ದಿನ ಟೈಮ್ ಚೆನ್ನಾಗಿರುತ್ತೆ. ಶುಕ್ರವಾರ ಶನಿವಾರ ಭಾನುವಾರ ಎಲ್ಲ ಕಾರ್ಯಗಳಲ್ಲೂ ಕೂಡ ಯಶಸ್ವಿ ಆಗ್ತೀರಿ. ಬಹಳ ಗೌರವದಿಂದ ಬದುಕ್ತೀರಿ.
ಉಲ್ಲಾಸವಾಗಿರ್ತೀರಿ, ಉದ್ಯೋಗದಲ್ಲೂ ಯಶಸ್ವಿ ಆಗ್ತೀರಿ, ಅಧಿಕಾರವನ್ನು ಕೂಡ ಪಡಿತೀರಿ. ಹಾಗಾದ್ರೆ ಧನುಸ್ಸು ರಾಶಿ ಜಾತಕರು ಏನು ಪರಿಹಾರವನ್ನ ನೀವು ಮಾಡಬೇಕು ಅಂದಾಗ, ಅರಳಿ ವೃಕ್ಷದ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಮಾಡಬೇಕು. ನಾನೆಲ್ಲ ಫಾರಿನಲ್ಲಿದ್ದೀನಿ, ನನಗೆ ಅರಳಿ ವೃಕ್ಷ ಸಿಗಲ್ಲ ಅಂದಾಗ ನಿತ್ಯ ನಿಯಮಿತವಾಗಿ ನಿಯರ್ ಬೈ ಯಾವ ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕಾದ್ರೂ ನೀವು ಹೋಗಿ ಬಂದರೆ ದೇವರ ದರ್ಶನ ಮಾಡಿದ್ರು ಕೂಡ ಒಳ್ಳೆಯದಾಗುತ್ತೆ. ನಂಗೆ ದೇವಸ್ಥಾನಕ್ಕೂ ಹೋಗೋಕ್ಕಾಗಲ್ಲ ಅನ್ನೋರು ಬೆಳಿಗ್ಗೆ ಬೇಗ ಎದ್ದೇಳಬೇಕು. ಸೂರ್ಯ ಹುಟ್ಟೋಷ್ಟರಲ್ಲೇ ನೀವು ಎದ್ದು ಸೂರ್ಯ ನಮಸ್ಕಾರ ಮಾಡಬೇಕು. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 10ನೇ ರಾಶಿಯೇ ಮಕರ ರಾಶಿ. ಮಕರ ರಾಶಿಯವರಿಗೆ ಈ ವಾರ ಹೇಗಿದೆ ಫಲಾನುಫಲ? ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ. ಕೂದಲು ಉದುರ್ಬೋದು, ಕಣ್ಣುಗಳಿಗೆ ತೊಂದರೆ ಆಗ್ಬೋದು, ರಕ್ತ ಕೆಡುವಂತಹ ಸಾಧ್ಯತೆ ಇರುತ್ತೆ. ಚಿಕ್ಕ ಚಿಕ್ಕ ವಿಷಯಗಳಿಗೂ ಕೂಡ ಕೋಪ ಬರುತ್ತೆ, ಶೀಘ್ರ ಕೋಪ ಬರುವ ಸಾಧ್ಯತೆ. ಅದಕ್ಕೆ ಬಹಳ ಶಾಂತಿಯಾಗಿರಬೇಕು. ತಾಯಿಗೆ ಕೋಪ ಜಾಸ್ತಿ ಬರೋದು, ಒಳಗಡೆ ಮನಸ್ಸಿನಲ್ಲಿ ದ್ವೇಷ ಜಾಸ್ತಿ ಆಗುವಂಥದ್ದು, ಇದೆಲ್ಲ ಮಾಡ್ಕೋಬೇಡಿ. ಶಾಂತಿಯಾಗಿರಬೇಕು ಅಂದರೆ ದೇವ್ರ ನೆನಪು ಮಾಡೋದು ಬಹಳ ಮುಖ್ಯ. ಸೋಮವಾರ ಮಂಗಳವಾರ ಟೈಮ್ ಚೆನ್ನಾಗಿದೆ, ಒಳ್ಳೆ ಜ್ಞಾನವನ್ನು ಸಂಪಾದಿಸ್ತೀರಿ. ಒಳ್ಳೊಳ್ಳೆ ಊಟ, ಅನ್ನ ಹಿ ಪೂರ್ಣ ಬ್ರಹ್ಮ, ಉತ್ತಮವಾದ ಆಹಾರ ಮತ್ತು ಒಳ್ಳೆ ಬಟ್ಟೆ ಹಾಕ್ಕೊಂತೀರ. ತಾವು ಮಾಡುವಂಥ ವೃತ್ತಿಯಲ್ಲಿ ಲಾಭ ಆಗುತ್ತೆ. ರುಚಿ ರುಚಿಯಾದಂಥ ಆಹಾರ ಪಾನೀಯಗಳನ್ನ ಸ್ವೀಕಾರ ಮಾಡ್ತೀರಿ. ಆದರೆ ಈ ವಾರ 5 ದಿನ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ ಮಂಗಳವಾರ ಬಿಟ್ಟರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಪುರುಷ ಜಾತಕರಾಗಿದ್ದರೆ ಪತ್ನಿಯ ಜೊತೆ ವಿವಾದ, ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಜೊತೆ ವಿವಾದ, ಏನಾದರೂ ಒಂದು ಜಗಳಗಳು, ಕಲಹಗಳು, ದೂರ ಆಗೋದು. ಕ್ರೂರವಾಗಿ ವರ್ತಿಸ್ಬೇಡಿ, ಕೋಪ ಮಾಡ್ಕೋಬೇಡಿ. ಕೋಪದಿಂದ ಕಲಹಗಳಾಗುತ್ತೆ. ಶ್ವಾಸನಾಳಕ್ಕೆ ಸಂಬಂಧಪಟ್ಟಂಥ ವ್ಯಾಧಿಗಳು, ಕೆಮ್ಮು, ನೆಗಡಿ, ಜ್ವರ ಏನಾದರೂ ಬರ್ಬೋದು. ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡಿ. ಹಾಗಾದ್ರೆ ಮಕರ ರಾಶಿ ಜಾತಕರು ಏನು ಪರಿಹಾರವನ್ನು ನೀವು ಮಾಡಬೇಕು, ನಿಮಗೆ ಒಳ್ಳೆ ಫಲ ಪ್ರಾಪ್ತಿಯಾಗಬೇಕು ಅಂದರೆ ತಿಲದಾನ, ಬತ್ತಿ, ಎಣ್ಣೆ, ದೇವಸ್ಥಾನದಲ್ಲಿ ದೀಪ ಹಚ್ತಾರೆ, ಅಲ್ಲಿ ದಾನ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ ಏಕಾದಶ ರಾಶಿ, 11ನೇ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಹೇಗಿದೆ ಫಲಾನುಫಲ? ಆಸೆಗಳು ಜಾಸ್ತಿ ಆಗುತ್ತೆ. ಆಸೆ ಜಾಸ್ತಿ ಆದಾಗ ಏನಾಗುತ್ತೆ? ಖರ್ಚುಗಳು ಜಾಸ್ತಿ ಆಗುತ್ತೆ. ಯಾರಿಗೋಸ್ಕರ ಖರ್ಚು ಮಾಡ್ತೀರಿ? ಉಲ್ಲಾಸ ಪಡೆಯೋಕ್ಕೆ, ಸುಖ ಪಡೋಕ್ಕೆ. ಕೆಲವರು ಹೆಣ್ಮಕ್ಳು ಏನೇನು ಕೇಳ್ತಾರೆ ಎಲ್ಲ ಕೊಡಿಸ್ತಾನೆ ಇರ್ತಾರೆ. ಅವರಿಂದ ಪ್ರೀತಿ ಪಡ್ಕೋಬೇಕು. ಬಟ್ಟೆ ಕೇಳಿದ್ರೆ ಬಟ್ಟೆ ಕೊಡಿಸೋದು, ವಾಚ್ ಕೇಳಿದ್ರೆ ವಾಚ್ ಕೊಡಿಸೋದು, ಮೊಬೈಲ್ ಕೇಳಿದ್ರೆ ಮೊಬೈಲ್ ಕೊಡಿಸೋದು. ಆದರೂ ಕೆಲವರು ಪ್ರೀತಿ ಸಿಗಲ್ಲ. ಕುಂಭರಾಶಿಯವರಿಗೆ ವಾರದ ಮೊದಲು 4 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ವ್ಯಾಧಿಗಳು ನಿವಾರಣೆ ಆಗುತ್ತೆ. ಶತ್ರುಗಳನ್ನು ಸೋಲಿಸ್ತೀರಿ. ನಿಮ್ಮ ಗೃಹದಲ್ಲಿ ಶಾಂತಿಯ ವಾತಾವರಣ ಇರುತ್ತೆ. ಹೊಸ ಸ್ನೇಹ ಪ್ರಾಪ್ತಿಯಾಗ್ಬೋದು. ರುಚಿ ರುಚಿಯಾದಂಥ ಆಹಾರ ಪಾನೀಯಗಳನ್ನ ಸ್ವೀಕಾರ ಮಾಡುವಂಥ ಯೋಗ, ಪ್ರಮೋಷನ್ ಆಗುವಂತಹ ಯೋಗ. ಆದರೆ ವಾರದ ಕೊನೆ 3 ದಿನ ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ಸಾರ್ವಜನಿಕರಿಂದ ಅಪಮಾನ ಆಗ್ಬೋದು, ಅಜೀರ್ಣ ಆಗ್ಬೋದು, ಅನಾರೋಗ್ಯ ಉಂಟಾಗ್ಬೋದು, ಪೈಲ್ಸ್ ತೊಂದರೆಗಳಾಗ್ಬೋದು, ವಿಪತ್ತುಗಳು ಉಂಟಾಗ್ಬೋದು. ವಾರದ ಕೊನೆ 3 ದಿನ ಕುಂಭರಾಶಿ ಜಾತಕರು ಹೆಚ್ಚು ಜಾಗೃತರಾಗಿರ್ರಿ. ಗೋಧಿ, ತೊಗರಿಬೇಳೆ, ಕಡು ಬಡವರಿಗೆ, ಆಹಾರದ ಕೊರತೆ ಇರುವವರಿಗೆ ದಾನ ಮಾಡೋದನ್ನು ಮರಿಬೇಡಿ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 12ನೇ ರಾಶಿಯೇ ಮೀನರಾಶಿ. ಮೀನರಾಶಿಯವರಿಗೆ ಹೇಗಿದೆ ಫಲಾನುಫಲ? ಮೀನರಾಶಿಯವರಿಗೆ ಸೋಮವಾರ ಮಂಗಳವಾರ ನಿಮ್ಮ ಮಕ್ಕಳಿಗೆ ಅನಾರೋಗ್ಯ ಆದಾಗ ಪರ್ಸನಲ್ ಲೈಫ್ ಪ್ರೊಫೆಷನಲ್ ಲೈಫ್ ಬ್ಯಾಲೆನ್ಸ್ ಮಾಡೋದು ಕಷ್ಟ. ಮಾನಸಿಕವಾಗಿ ಬೇಸರ ಆಗ್ಬೋದು, ಜೀರ್ಣಶಕ್ತಿಯಲ್ಲಿ ತೊಂದರೆ ಆಗ್ಬೋದು. ನೀವು ಪುರುಷ ಜಾತಕರಾಗಿದ್ದರೆ ನಿಮ್ಮ ಪತ್ನಿಗೆ ಗರ್ಭಪಾತ ತೊಂದರೆ ಆಗುತ್ತೆ, ನೀವು ಮೀನರಾಶಿ ಪುರುಷರಾಗಿದ್ದರೆ. ಇನ್ನು ವಾರದ ಕೊನೆ 5 ದಿನ ನಿಮಗೆಲ್ಲ ಒಳ್ಳೆಯದಾಗುತ್ತೆ. ಸರ್ಕಾರದ ವ್ಯವಹಾರ ಜೊತೆಗಿನ ವ್ಯವಹಾರ ಲಾಭ ಆಗುತ್ತೆ. ಉಲ್ಲಾಸವನ್ನು ಪಡಿತೀರಿ, ಮಾನಸಿಕವಾಗಿ ಸಂತೋಷ ಪಡ್ತೀರಿ. ಉತ್ತಮವಾದ ಆಹಾರ ಪಾನೀಯವನ್ನು ಸ್ವೀಕಾರ ಮಾಡ್ತೀರಾ. ಪುರುಷರಾಗಿದ್ದರೆ ಪತ್ನಿಯ ಕುಟುಂಬದಿಂದ ಧನ ಪ್ರಾಪ್ತಿ, ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಕುಟುಂಬದಿಂದ ನಿಮಗೆ ಧನ ಪ್ರಾಪ್ತಿಯಾಗಿ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ಒಳ್ಳೆಯದಾಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ವಿಡಿಯೋ ಶೇರ್ ಮಾಡಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಶೇರ್ ಮಾಡಿ ಅಂತ ನಿಮ್ಗೆ ಹೇಳ್ತಾ
ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.